ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಡಿ ಎನ್ ಸಿ ಅಂತಂದರೆ ಡೈಲೇಷನ್ ಆ್ಯಂಡ್ ಕ್ಯೂರಟಾಜ್ ಅಂತ. ಹಾಗಂದರೆ ಡೈಲೇಷನ್ ಅಂತಂದರೆ ಈಗ ನಾರ್ಮಲ್ ಡೆಲಿವರಿ ಆಗೋ ಟೈಮ್ನಲ್ಲಿ ಎಷ್ಟು ಡೈಲೇಟ್ ಆಗಿದೆ ನೋಡಿ, ಬರೀ 2 ಸೆಂಟಿಮೀಟ್ರ್ ಓಪನ್ ಆಗಿದೆ, 4 ಸೆಂಟಿಮೀಟ್ರ್ ಓಪನ್ ಆಗಿದೆ, ಇನ್ನೂ ಆಗಬೇಕು ಅಂತಂತ ಹೇಳ್ತಾರಲ್ಲ, ಅದೇ ಓಕೆ. ಡೈಲೇಷನ್ ಅಂತಂತಂದರೆ ಸರ್ವಿಕ್ಸ್ ಓಪನ್ ಮಾಡೋದು. ಓಕೆ, ಈ ನಾರ್ಮಲ್ ಡೆಲಿವರಿ ಟೈಮ್ನಲ್ಲಿ ಸರ್ವಿಕ್ಸ್ ತಾನಾಗಿಯೇ ಓಪನ್ ಆಗುತ್ತೆ, ಆದರೆ ಇದು ಫೋರ್ಸ್ಫುಲ್ DNC ಫೋರ್ಸ್ಫುಲ್ಲಾಗಿ ಮಾಡೋದು. ಸೊ ಡೈಲೇಟ್ ಅಂತಂದರೆ ಸರ್ವಿಕ್ಸ್ನ ಹಿಂಗೆ ಅಗಲ ಮಾಡೋದು. ಆ್ಯಂಡ್ ಕ್ಯೂರಟಾಜ್ ಅಂತಂತಂದರೆ ಗರ್ಭಾಶಯದ ಒಳಗಡೆ ಪದರನ ಹಿಂಗೆ ಕೆರೆದು ಈ ಥರನೇ ಇರುತ್ತೆ. ಲಿಟ್ರಲಿ ಅದು ಇನ್ಸ್ಟ್ರೂಮೆಂಟ್ ಇದೇ ಥರ ಇರುತ್ತೆ. ಇದನ್ನು ಹಿಂಗೆ ಹಾಕಿ ಹಿಂಗೆ ಕೆರೆದು ಯೂಟ್ರಸ್ನ ಒಳಭಾಗನೆಲ್ಲ ಕೆರೆದು ಅದನ್ನು ಹೊರಗಡೆ ತೆಗಿತಾರೆ. ಓಕೆ, ಸೊ ಅದೇ ಡೈಲೇಷನ್ ಆ್ಯಂಡ್ ಕ್ಯೂರಟಾಜ್. DNC ನಾರ್ಮಲ್ಲಾಗಿ ಹಳ್ಳಿ ಕಡೆ ಎಲ್ಲ ಹೊಟ್ಟೆ ತೊಳೆಯೋದು ಅಂತ ಹೇಳ್ತಾರೆ. ಓಕೆ, ಸೊ ಯೂಶಲಾಗಿ ಇದು ಎಲ್ಲ ಹೆಣ್ಮಕ್ಳಿಗೂ, ಎಲ್ಲ ಇನ್ಫರ್ಟಿಲಿಟಿ ಪೇಷಂಟ್ಸಿಗೆ DNC ಮಾಡಲೇಬೇಕಾ ಅಂತ ಏನೂ ಇಲ್ಲ, ಏನೂ ಕಂಪಲ್ಸರಿ ಇಲ್ಲ. ಸೊ ಯಾರಿಗೆಲ್ಲ ಮಾಡ್ತಾರೆ, ಯಾವ ಕಾರಣಕ್ಕೆ DNC ಮಾಡ್ತಾರೆ? ನಾನ್ ಪ್ರೆಗ್ನೆಂಟ್ ಇದ್ದಂತಹ ಮಹಿಳೆಯರಲ್ಲಿ DNC ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಂದರೆ ಎಲ್ಲ ಏನೆಲ್ಲ ಕಾರಣಗಳಿರ್ಬೋದು. ಪ್ರೆಗ್ನೆಂಟ್ ಇದ್ದಂಥವ್ರಿಗೆ DNC ಮಾಡಬೇಕು ಅಂತಂತಂದರೆ ಏನೆಲ್ಲ ಕಾರಣಗಳು ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ನನಗೂ DNC ಮಾಡಿದರು, ಬಟ್ ಅವಾಗಂದ್ರೂ ಮಾಡಿಸ್ಕೊ ಅಂತ ಹೇಳಿದ್ರು, ಹೋದ್ವಿ, ಅಡ್ಮಿಟ್ ಆದ್ವಿ, ಕೆರೆದು ಕಳಿಸಿದ್ರು ಅಷ್ಟೇ. ಓಕೆ, ನನಗೆ ನೆನಪಿದ್ದಂಗೆ ನನಗೆ ಮಾಡಿದ್ದು ಸುಮಾರು ತಿಂಗಳಿಂದ ಪೀರಿಯಡ್ಸ್ ಬಂದಿರಲಿಲ್ಲ. ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ನನಗೆ ಪೀರಿಯಡ್ಸ್ ಬಂದಿರಲಿಲ್ಲ. ಸೊ ಹಾಗಾಗಿ DNC ಮಾಡಿ ಕ್ಲೀನ್ ಮಾಡ್ತೀನಿ ಅಂತಂತೇಳಿ ಹೇಳಿದ್ದು ಮಾತ್ರ ನೆನಪು. ಅದನ್ನು ಬಿಟ್ಟರೆ ಏನೂ ನೆನಪಿಲ್ಲ. ಯಾಕೆ ಮಾಡಿದ್ರು, ಏನು ಮಾಡಿದ್ರು, ಫುಲ್ ಕ್ಲಾರಿಟಿ ಇಲ್ಲ ನನಗೆ. ನೆನಪಿರೋ ಅಷ್ಟು ಅಂತಂದರೆ ಇದು ಒಂದೇ ರೀಸನ್. ಓಕೆ, ಇವತ್ತಿನ ವೀಡಿಯೋನಲ್ಲಿ ಪ್ರೆಗ್ನೆಂಟ್ ಇದ್ದವರಿಗೆ DNC ಯಾಕೆ ಮಾಡ್ತಾರೆ, ಪ್ರೆಗ್ನೆಂಟ್ ಇಲ್ಲದೆ ಇರೋರಿಗೆ, ನಾನ್ ಪ್ರೆಗ್ನೆಂಟ್ ಲೇಡೀಸ್ಗೆ DNC ಯಾಕೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸೊ ಪ್ರೆಗ್ನೆಂಟ್ ಇದ್ದವರಲ್ಲಿ, ಫಸ್ಟು ಪ್ರೆಗ್ನೆಂಟ್ ಇದ್ದವರಿಗೆ DNC ಮಾಡ್ತಾ ಇದ್ದಾರೆ ಅಂತಂದರೆ ಏನೆಲ್ಲ ಕಾರಣ ಇರ್ಬೋದು ಅಂತಂದರೆ, ಒಂದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಇರಬೇಕು. ಎರಡನೇದು ಅನ್ಹೆಲ್ದಿ ಮಗು ಅನ್ಹೆಲ್ದಿ ಆಗಿದೆ ಅಥವಾ ಕಾಂಪ್ಲಿಕೇಶನ್ಸ್ ಇದೆ ಅನ್ನೋ ಅಂತಹ ಪ್ರೆಗ್ನೆನ್ಸಿ ಇತ್ತು ಅಂತಂತಂದರೆ DNC ಮಾಡ್ತಾರೆ. ಓಕೆ, ಇದು ಯಾವಾಗ ಮಾಡ್ತಾರೆ? 2 ಮಂತ್ಸ್ಗಿಂತ ಕಮ್ಮಿ ಇತ್ತು ಅಂತಂದರೆ, ಜಾಸ್ತಿ ಇತ್ತು ಅಂತಂದರೆ ಯೂಶ್ವಲಾಗಿ ಮಾಡೋದಿಲ್ಲ. ಫಸ್ಟು ಪಿಲ್ಸ್ ಕೊಡ್ತಾರೆ, ಪಿಲ್ಸಿಂದ ಆಗ್ತಾ ಇಲ್ಲ ಅನ್ನೋ ಹಾಗಿತ್ತು ಅಂತಂತಂದರೆ ಆವಾಗ DNC ಮಾಡಬಹುದು. ಅಥವಾ ಪಿಲ್ಸ್ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅಬೋರ್ಷನ್ ಆಗುತ್ತೆ, ಆದರೆ ಕಂಪ್ಲೀಟಾಗಿ ಅಬೋರ್ಷನ್ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು ಅಂತಂದ್ರೂ ಕೂಡ ಡೈರೆಕ್ಟಾಗಿ DNC ಮಾಡ್ಬೋದು. ಅಥವಾ ಫೇಲ್ ಆಗಿ ಪಿಲ್ಸ್ ತೊಗೊಂಡ್ರಿ, ಆದರೆ ಫೇಲ್ ಆಯಿತು, ಅಬೋರ್ಷನ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ಅಂತಹ ಸಿಚುವೇಶನ್ ಇತ್ತು, ಅದರ ಅರ್ಥ ಇನ್ಕಂಪ್ಲೀಟ್ ಅಬೋರ್ಷನ್ ಆಗಿರಬಹುದು. ಓಕೆ, ಸೊ ಆ ಥರ ಸಿಚುವೇಶನ್ ಇತ್ತು ಅಂತಂದ್ರೂ DNC ಮಾಡ್ತಾರೆ. ಇಲ್ಲ ನಾವು ಹಗಲೆಲ್ಲ ಪಿಲ್ಸ್ ತೊಗೊಂಡು ಹಗಲೆಲ್ಲ ನಾವು ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕಾಗಲಿ ಅಥವಾ ಕಂಪ್ಲೀಟಾಗಿ ಅಬೋರ್ಷನ್ ಆಗಿದೆನೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಹಗಲೆಲ್ಲ ನನಗೆ ಕ್ಲಿನಿಕ್ಕಿಗೆ ಬರೋದಕ್ಕಾಗೋದಿಲ್ಲ, ಒನ್ಸ್ ಇನ್ ಆಲ್ ಮುಗಿಸಿ ಕಳಿಸ್ಬಿಡಿ ಅನ್ನೋ ಅಂತಹ ಸಿಚುವೇಶನ್ ಇತ್ತು ಅಂತಂದ್ರೂ ಕೂಡ DNC ಮಾಡ್ತಾರೆ. ಇನ್ನೂ ಫಾರ್ ಕ್ಲಾರಿಟಿ ಆಯಿತಾ, ಒಂದು ಸತಿ ಮಾಡಿಸಿ ಕಳಿಸ್ಬಿಟ್ರೆ ಆಯಿತು, ಇನ್ನಿಲ್ಲ ಅನ್ನೋದಿರುತ್ತೆ. ಆದರೆ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಅದೊಂದು ಡೌಟ್ ಇರುತ್ತಲ್ವ, ಇದೆ ಅಂತಂತ ಹೇಳಿ, ಸೊ ಇರಬಹುದು ಅನ್ನೋದು ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಅದೇ ಸೆಟ್ಟಿಂಗಲ್ಲಿ ಒಬ್ಬೊಬ್ಬರಿಗೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ, ಆಲ್ರೆಡಿ 3 ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ, ಆ್ಯಂಡ್ ಮತ್ತೆ ಬೇಡ ಆಗಿತ್ತು ಆದ್ರೂ ಕನ್ಸೀವ್ ಆಗಿದ್ದೀವಿ, ಸೇಫ್ ಝೋನಲ್ಲಿ ಇದ್ರೂ ಕನ್ಸೀವ್ ಆಗಿದ್ದೀವಿ ಅನ್ನೋ ಅಂಥವ್ರು ಯಾರಾದರೂ ಇದ್ದು, ನನಗೀಗ ಬೇಡ ಅನ್ನೋ ಅಂಥವ್ರು ಯಾರಾದರೂ ಇದ್ದು ಅವ್ರೇನಾದರೂ ತೆಗೆಸ್ಬೇಕು ಅಂತಂತಂದರೆ ಅಂಥವ್ರಿಗೂ ಕೂಡ ಮಾಡ್ತಾರೆ. ಇಲ್ಲ ಆಲ್ರೆಡಿ 3 ಮಕ್ಕಳು ಆಗಿದೆ ಅನ್ನೋ ಅಂಥವ್ರಿದ್ದು ಅದೇ ಸೆಟ್ಟಿಂಗಲ್ಲಿ ಕಾಪರ್ಟಿನೋ ಅಥವಾ ಮಿರೇನಾನೋ ಹಾಕಿಸಬಹುದು ಅನ್ನೋ ಅಂತಹ ಆಲೋಚನೆ ಇತ್ತು ಅಂತಂತಂದರೆ DNC ಪ್ಲಸ್ IUD ಅಥವಾ ಕಾಪರ್ಟಿ ಇನ್ಸರ್ಷನ್ನು ಕೂಡ ಅದೇ ಸೆಟ್ಟಿಂಗಲ್ಲಿ ಮಾಡಬಹುದು ಅಂತ DNC ಮಾಡಿಸ್ಕೋಬಹುದು. ಓಕೆ, ಯೂಶ್ವಲಾಗಿ DNCನ 3 ಮಂತ್ಸ್ಗಿನ ಮುಂಚೆ ಇದ್ದರೆ, ಪ್ರೆಗ್ನೆನ್ಸಿ ಇದ್ದರೆ ಮಾತ್ರ ಮಾಡ್ತಾರೆ. ಕೆಲವೊಬ್ಬರಿಗೆ ಮೋಲಾರ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಅಂದರೆ ಮಗು ಬೆಳೀತಾ ಇರೋದಿಲ್ಲ, ಮಗು ಜಾಗದಲ್ಲಿ ಒಂದು ಟ್ಯೂಮರ್ ಥರ, ಒಂದು ಗೆಡ್ಡೆ ಥರ ಬೆಳೀತಾ ಇರುತ್ತೆ. ಓಕೆ, ಸೊ ಈ ಥರ ಪ್ರೆಗ್ನೆನ್ಸಿನಲ್ಲಿ ಏನಾಗುತ್ತೆ ಅಂದರೆ beta-HCG ತುಂಬ ಹೈ ತೋರಿಸ್ತಾ ಇರುತ್ತೆ. ಅದೊಂದು ಹಿಂಟು. beta-HCG ಎಷ್ಟಿರಬೇಕು ಅದಕ್ಕಿಂತ ತುಂಬ ಜಾಸ್ತಿ ಇದೆ ಅಂತಂದರೆ ಅದರ ಅರ್ಥ ಮಗು ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತಲ್ಲ, ಹೀಗೇನೋ ಕಾಂಪ್ಲಿಕೇಶನ್ ಇದೆ ಅಂತ. ಓಕೆ, ಆ ಥರ beta-HCG ತುಂಬ ಹೈ ಬಂತು ಅಂತಂತಂದರೆ ಆವಾಗ ಡಾಕ್ಟರ್ಸು ಮತ್ತೆ ತಿರ್ಗಾ ಸ್ಕ್ಯಾನ್ ಮಾಡಿ ಫರ್ದರ್ ಟೆಸ್ಟ್ಗಳನ್ನ ಮಾಡ್ತಾರೆ, ಯಾವ ಥರ ಪ್ರೆಗ್ನೆನ್ಸಿ ಇದು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಓಕೆ, ಸೊ ಈ ಥರ ಮೋಲಾರ್ ಪ್ರೆಗ್ನೆನ್ಸಿ ಏನಾದರೂ ಆಗಿತ್ತು ಅಂದ್ರೂ ಕೂಡ DNC ಮಾಡ್ತಾರೆ. DNC ಮಾಡಿ
ಒಂದು ಸ್ವಲ್ಪ ಟಿಶ್ಯೂನ ತೆಕ್ಕೊಂಡು ಅದನ್ನು ಬಯಾಪ್ಸಿಗೂ ಕೂಡ ಕಳಿಸ್ತಾರೆ. ಸೊ ಫರ್ದರ್ ಡೀಟೇಲ್ಸು ತಿಳ್ಕೊಳ್ಳೋದಕ್ಕೆ ಏನಾದರೂ ಕ್ಯಾನ್ಸರಸ್ ಏನಾದರೂ ಗಡ್ಡೆ ಏನಾದರೂ ಆಗಿದೆನಾ, ನಾನ್ ಕ್ಯಾನ್ಸರಸ್ ಆ ಥರದ್ದು ಏನಾದರೂ ಇದೆನಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅದನ್ನು ಬಯಾಪ್ಸಿಗೆ ಕಳಿಸ್ತಾರೆ. ನೆಕ್ಸ್ಟ್ ಏನೇ ಡೀಟೇಲ್, ಓಕೆ, ಆ ಗಡ್ಡೆ ಒಳಗೆ ಏನು ಫರ್ದರ್ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೋಸ್ಕರ ಬಯಾಪ್ಸಿಗೆ ಕಳಿಸ್ತಾರೆ. ಓಕೆ, ಇನ್ನು ಕೆಲವೊಂದಿಷ್ಟು ಜನಕ್ಕೆ ಎಲ್ಲ ಸರಿಯಾಗೇ ಇರುತ್ತೆ, ಆಲ್ ಆಫ್ ಅ ಸಡನ್ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ಬ್ಲೀಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಆದರೆ ಮಿಸ್ಕ್ಯಾರೇಜ್ ಕಂಪ್ಲೀಟ್ ಆಗಿರೋದಿಲ್ಲ ಅನ್ನುವಂಥ ಸಿಚುವೇಷನ್ನಲ್ಲಿ ಏನಾದರೂ ಹೆಣ್ಮಕ್ಳು ಬಂದು ಆ ಟೈಮಲ್ಲಿ ಇನ್ನು ಮಗುನ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋವಂತಹ ಸಿಚುವೇಶನ್ ಇತ್ತು ಅಂತಂದ್ರೂ ಕೂಡ DNC ಮಾಡ್ತಾರೆ. ಲೈಕ್ ಪ್ಲೆಸೆಂಟಲ್ ಅಬ್ರಪ್ಷನ್, ನನಗಾಗಿದ್ದು ಪ್ಲೆಸೆಂಟಲ್ ಅಬ್ರಪ್ಷನ್ನೇ. ಸೊ ನಮಗೇನು ಗೊತ್ತಿರಲಿಲ್ಲ, ಬ್ಲೀಡಿಂಗ್ ಎಲ್ಲ ಸ್ಟಾರ್ಟ್ ಆಗಿ ತುಂಬ ಹೊತ್ತಾಗ್ಬಿಟ್ಟಿತ್ತು. ಹಾಸ್ಪಿಟಲ್ ರೀಚ್ ಆಗೋ ಅಷ್ಟೊತ್ತಿಗೆ 1 hour ಆಗೋಯಿತು. ಸೊ ಅಲ್ಲಿ ಹೋಗಿ ಅಡ್ಮಿಟ್ ಆದಮೇಲೆ ಡಾಕ್ಟರ್ಸ್ ಬಂದು ನೋಡಿ ಬ್ಲೀಡಿಂಗ್ ಸ್ಟಾಪ್ ಆಗೋದಕ್ಕೆ ಮೆಡಿಸಿನ್ ಕೊಟ್ಟರು ಕೂಡ ನನ್ನ ಬ್ಲೀಡಿಂಗ್ ಆಗ್ತಾನೆ ಇತ್ತು, ಆಯಿತಾ. ಸೊ ಈಗ ಸ್ಟಾಪ್ ಆಗಬೇಕು ಬ್ಲೀಡಿಂಗು ಅಂತ ಹೇಳಿದ್ರು ಡಾಕ್ಟರ್, ಆದರೆ ಸ್ಟಾಪ್ ಆಗಲಿಲ್ಲ, ಮತ್ತೆ ಕಂಟಿನ್ಯೂ ಆಯಿತು ಬ್ಲೀಡಿಂಗು. ಸೊ ಇನ್ನು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತಂತ ಹೇಳಿ ಆವಾಗ ಅಂಥ ಸಿಚುವೇಷನ್ನಲ್ಲಿ DNC ಮಾಡ್ತಾರೆ. ನನಗೆ DNC ಮಾಡಲಿಲ್ಲ, ನನಗೆ ನ್ಯಾಚುರಲ್ ಆಗಿಯೇ ಮಗು ಆಚೆ ಬರೋದಕ್ಕೆ ಮೆಡಿಸಿನ್ ಕೊಟ್ಟು ನಾರ್ಮಲ್ ಆಗಿಯೇ ಮಗುನ ಆಚೆ ತೆಗೆದ್ರು. ಆದರೆ ಯೂಶ್ವಲಾಗಿ ಈ ಥರ ಪ್ಲೆಸೆಂಟಲ್ ಅಬ್ರಪ್ಷನ್ ಏನಾದರೂ ಆಗಿದ್ದರೆ ಅಥವಾ ಇನ್ಕಂಪ್ಲೀಟ್ ಮಿಸ್ಕ್ಯಾರೇಜ್ ಪ್ರಾಸೆಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಆದರೆ ಕಂಪ್ಲೀಟ್ ಆಗಿರೋದಿಲ್ಲ, ಇನ್ ಬಿಟ್ವೀನ್ ಇರುತ್ತೆ. ಆ ಟೈಮಲ್ಲಿ ನೀವು ಅಪ್ರೋಚ್ ಮಾಡಿರ್ತೀರ. ಸೊ ಅಂಥ ಸಿಚುವೇಶನ್ ಏನಾದರೂ ಇತ್ತು ಅಂದ್ರೂ ಕೂಡ DNC ಮಾಡಿ ಕ್ಲಿಯರ್ ಮಾಡ್ತಾರೆ. ಟೋಟಲಾಗಿ ಹೇಳಬೇಕು ಅಂತಂತಂದರೆ ಯಾವುದೇ ಒಂದು ರೀಸನ್ನಿಂದ ಯೂಟ್ರಸ್ ಒಳಗಡೆ ಹೇಗಿರಬೇಕು ಹಾಗಿಲ್ಲ ಅನ್ನುವಂತಹ ಸಿಚುವೇಶನ್ ಇತ್ತು ಅಂತಂದರೆ ಮ್ಯಾನ್ಯುವಲ್ ಆಗಿ ಅದನ್ನು ಕ್ಲೀನ್ ಮಾಡುವಂತಹ ಪ್ರಾಸೆಸ್ಸು DNC. ಓಕೆ, ಸೊ ಪ್ರೆಗ್ನೆಂಟ್ ಇದ್ದಂಥವ್ರಿಗೆ ಯೂಶ್ವಲಾಗಿ ಈ ಎಲ್ಲ ಕಾರಣದಿಂದ DNC ಮಾಡ್ತಾರೆ. ಸೊ ನಾನ್ ಪ್ರೆಗ್ನೆಂಟ್ ಲೇಡೀಸಲ್ಲಿ DNC ಮಾಡೋದಕ್ಕೆ ಹೇಳಿದ್ದಾರೆ ಅಂತಂತಂದರೆ ಏನೆಲ್ಲ ರೀಸನ್ ಇರ್ಬೋದು ಅಂತಂತಂದರೆ, ಫಸ್ಟು ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ. ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಅಂತಂತಂದರೆ ಎಂಡೋಮೆಟ್ರಿಯಮ್ ಯೂಟ್ರಸ್ನ ಒಳಪದ್ರ ಏನಿರುತ್ತಲ್ಲ ಅದು ತುಂಬ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿರುತ್ತೆ. ಓಕೆ, 2 centimeter ಅಷ್ಟೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ. ಅಷ್ಟೇನಾದರೂ ಥಿಕ್ನೆಸ್ ಜಾಸ್ತಿ ಆಗಿತ್ತು ಅಂತಂತಂದರೆ ಬ್ಲೀಡಿಂಗ್ ಕೂಡ ಅದರ ತಕ್ಕನಾಗಿ ಆಗುತ್ತೆ, ತುಂಬ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ DNC ಮಾಡಬಹುದು. ಆ್ಯಂಡ್ ಇನ್ನೊಂದು ಏನಂತಂತಂದರೆ, ಆಲ್ರೆಡಿ ನಿಮಗೆ ತುಂಬ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ, ಮೆಡಿಸಿನ್ ಕೊಟ್ಟರು ಸ್ಟಾಪ್ ಆಗ್ತಾ ಇಲ್ಲ ಅನ್ನೋವಂಥ ಸಿಚುವೇಶನ್ ಇತ್ತು ಅಂತಂದರೆ ಅವಾಗ ಏನು ಮಾಡ್ತಾರೆ, ಒನ್ಸ್ ಇನ್ ಆಲ್ DNC ಮಾಡಿ ಎಂಡೋಮೆಟ್ರಿಯಮ್ನ ಕ್ಲೀನ್ ಮಾಡಿಬಿಡ್ತಾರೆ. ಸೊ ಆವಾಗ ಯೂಟ್ರಸ್ ಕ್ಲೀನ್ ಮಾಡಿಬಿಟ್ರು ಅಂತಂದರೆ ನಿಮಗೆ ಬ್ಲೀಡಿಂಗ್ ಆಗೋದಕ್ಕೆ ಅಲ್ಲಿ ಯೂಟ್ರಸ್ ಲೇಯರೇ ಇರಲ್ಲ ಅಲ್ವಾ, ಸೊ ಸ್ಟಾಪ್ ಆಗಿಬಿಡುತ್ತೆ ನಿಮ್ಮ ಬ್ಲೀಡಿಂಗು. ಇನ್ನು ನೆಕ್ಸ್ಟ್ ಹೇಳಬೇಕು ಅಂತಂದರೆ ಪಾಲಿಪ್ಸ್. ಯಾರಿಗೆಲ್ಲ ಮಲ್ಟಿಪಲ್ ಪಾಲಿಪ್ಸ್ ಆಗಿರುತ್ತೆ, ಯೂಟ್ರಸ್ ಒಳಗಡೆಗೆ ಮಲ್ಟಿಪಲ್ ಪಾಲಿಪ್ಸ್ ಏನಾದರೂ ಆಗಿತ್ತು ಅಂತಂದ್ರೂ ಕೂಡ DNCಯಿಂದ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ 40 and 45 ಏಜ್ ನಂತರದಲ್ಲಿ ಯೂಶ್ವಲಾಗಿ ಮೆನೋಪಾಸ್ ಹತ್ತತ್ರ ಇದ್ದಂಥವರಲ್ಲೂ ಕೂಡ ಬ್ಲೀಡಿಂಗ್ ರಿಲೇಟೆಡ್ ತುಂಬಾ ಡಿಸಾರ್ಡರ್ಸ್ ಇರುತ್ತೆ, ಅಂಥವ್ರಿಗೂ ಕೂಡ DNC ಮಾಡ್ತಾರೆ. ಈಸ್ ಇಟ್ ಅ ಮೇಜರ್ ಸರ್ಜರಿ ಅಂತಂತ ಕೇಳಿದರೆ, ಮೇಜರ್ ಸರ್ಜರಿ ಏನಲ್ಲ, 1 ಡೇನಲ್ಲೇ ಡಿಸ್ಚಾರ್ಜ್ ಮಾಡಿ ವಾಪಸ್ ಕಳಿಸ್ತಾರೆ. ಆ್ಯಂಡ್ ಹೆದರ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ, ಅನಸ್ತೇಷಿಯಾ ಕೊಟ್ಟಿರ್ತಾರೆ, ಆಮೇಲೆ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮಗೇನು ನೋವು ಜಾಸ್ತಿ ಆಗೋದಿಲ್ಲ. ಓಕೆ, ಬಟ್ ಇದರಿಂದ ಏನು ಆಗಬಹುದು ಅಂತಂತಂದರೆ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ ಆಫ್ಟರ್ ಪ್ರಾಸೆಸ್. ಅದ್ರ ಜೊತೆಗೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಒಳಗಡೆ ಹಾಕಿ ಯೂಸ್ ಮಾಡ್ತಾರಲ್ವಾ, ಸೊ ಆ ಟೈಮಲ್ಲಿ ಸರ್ವಿಕ್ಸ್ಗೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಆ ಥರ ಏನಾದರೂ ಸರ್ವಿಕ್ಸ್ ಡ್ಯಾಮೇಜ್ ಆಯಿತು ಅಂತಂದರೆ ನೆಕ್ಸ್ಟ್ ನೀವು ಕನ್ಸೀವ್ ಆದವಾಗ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದ್ರ ಜೊತೆಗೆ ಸರ್ವೈಕಲ್ ಆ್ಯಂಡ್ ಯೂಟ್ರೈನ್ ಪರ್ಫೋರೇಷನ್ ಅಂದರೆ ಸರ್ವಿಕ್ಸ್ ಡ್ಯಾಮೇಜ್ ಆಗಬಹುದು, ಅದ್ರ ಜೊತೆಗೆ ಯೂಟ್ರಸ್ ಕೂಡ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಆದರೆ ಆದಷ್ಟು ಕೇರ್ಫುಲ್ಲಾಗೇ ಮಾಡ್ತಾರೆ. ನನಗೂ ಇದು ಭಯ ಇತ್ತು, ಏನು ಮಾಡಿಬಿಡ್ತಾರೋ ಏನೋ, ಒಳಗಡೆ ಏನಾದರೂ ಸೀಸರೋ ಅಥವಾ ಏನಾದರೂ ಇನ್ಸ್ಟ್ರೂಮೆಂಟ್ನ ಅಲ್ಲೇ ಬಿಟ್ಟು ನಮ್ಮನ್ನು ಮನೆ ಕಳಿಸ್ಬಿಡ್ತಾರೋ ಏನೋ. ಎಷ್ಟೊಂದು ಇನ್ಸಿಡೆಂಟ್ಸ್ ನೋಡಿರ್ತೀವಲ್ವ, ಒಳಗಡೆ ನೈಫೆಲ್ಲ ಬಿಟ್ಟು ಹೊರಗಡೆಗೆ ಸ್ಟಿಚಸ್ ಹಾಕಿ ಮನೆ ಕಳಿಸಿ ಅವ್ರ ಹೊಟ್ಟೆ ನೋವು ಅಂತ ವಾಪಸ್ ಬಂದು ಸ್ಟಿಚಸ್ ಓಪನ್ ಮಾಡಿ ಆಮೇಲೆ ಒಳಗಡೆ ಬಿಟ್ಟಿರೋ ಅಂಥ ಸಣ್ಣ ವಸ್ತುಗಳನ್ನ ಹೊರಗಡೆ ತೆಗೆದಿರೋ ಎಷ್ಟೊಂದು ಓದ್ಬಿಟ್ಟಿದ್ದೆ. ಸೊ ಹಂಗಾಗಿ ನನ್ನ ತಲೆಯಲ್ಲಿ ಯಾವಾಗಲೂ ಅದೇ ಇರ್ತಾಯಿತ್ತು. ಓಕೆ, ಎಷ್ಟೊತ್ತು ಹಾಸ್ಪಿಟಲಲ್ಲಿ ಇಟ್ಕೊತಾರೆ, ಇಟ್ ಡಿಪೆಂಡ್ಸ್ ಆನ್ ಯು. ನೀವು ಎಷ್ಟು ಬೇಗ ರಿಕವರ್ ಆಗ್ತೀರ ಅಷ್ಟು ಬೇಗ ನಿಮ್ಮನ್ನು ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ. ಓಕೆ, ಸೊ ಎವ್ರಿ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್. ನೀವು ನಿಮ್ಮ ಬಾಡಿ ಟೈಪ್ ಮೇಲೆ ಅದು ಡಿಸೈಡ್ ಆಗುತ್ತೆ. ಸೊ ಮೇಜರಾಗಿ ಡಯಾಗ್ನೋಸ್ಟಿಕ್ ರೀಸನಿಗೆ DNC ಮಾಡ್ಬೋದು ಅಥವಾ ಟ್ರೀಟ್ಮೆಂಟ್ ಆ್ಯಸ್ ಎ ಟ್ರೀಟ್ಮೆಂಟ್ ಅಂತ DNC ಮಾಡ್ಬೋದು. ಡಯಾಗ್ನೋಸ್ಟಿಕ್ ರೀಸನಲ್ಲಿ ಏನೆಲ್ಲ ಮಾಡ್ಬೋದು ಅಂತಂದರೆ ಎಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್,
ತುಂಬ ಹೆವಿ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತಂದರೆ, ಪ್ರೊಲಾಂಗ್ಡ್ ಇರ್ರೆಗ್ಯುಲರ್ ಬ್ಲೀಡಿಂಗ್ ಆಗ್ತಾಯಿತ್ತು, ತುಂಬ ದಿವಸದವರೆಗೂ ನಮಗೆ ಬ್ಲೀಡಿಂಗ್ ಆಗ್ತಾನೇ ಇದೆ, ಏನು ಮಾಡಿದ್ರು ಸ್ಟಾಪ್ ಆಗ್ತಾ ಇಲ್ಲ ಅನ್ನುವಂಥ ಸಿಚುವೇಶನ್ ಇತ್ತು ಅಂತಂದರೆ, ಸಸ್ಪೆಕ್ಟೆಡ್ ಯೂಟ್ರೈನ್ ಕಂಡೀಷನ್ಸ್, ನಿಮಗೆ ಯೂಟ್ರಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಇರಬಹುದು ಅನ್ನೋವಂತಹ ಡೌಟ್ಸ್ ಏನಾದರೂ ಇದ್ದು, ಯೂಟ್ರೈನ್ ಕ್ಯಾನ್ಸರ್ ಆಗಿರ್ಬೋದು, ಹೈಪರ್ಪ್ಲೇಷಿಯಾ ಆಗಿರ್ಬೋದು, ಪಾಲಿಪ್ಸ್ ಆಗಿರಬಹುದು, ಫೈಬ್ರಾಯ್ಡ್ಸ್ ಆಗಿರಬಹುದು, ಈ ಥರದ್ದು ಯಾವುದೇ ರೀತಿಯಾದಂತಹ ಒಂದು ಕಂಡೀಷನ್ ಇರಬಹುದು ಅನ್ನೋ ಹಾಗಿತ್ತು ಅಂತಂತಂದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಎಂಡೋಮೆಟ್ರಿಯಮ್ನ ಆಸಸ್ ಅಂತಂದರೆ ಟೆಸ್ಟ್ ಮಾಡೋದಕ್ಕೋಸ್ಕರ DNC ಮಾಡ್ತಾರೆ. ಮಾಡಿದ ಮೇಲೆ ಟಿಶ್ಯೂನ ಬಯೋಪ್ಸಿಗೂ ಕೂಡ ಕಳಿಸ್ತಾರೆ. ನೆಕ್ಸ್ಟು ಟ್ರೀಟ್ಮೆಂಟ್ ಆಪ್ಷನಲ್ಲಿ ಏನು ಮಾಡ್ತಾರೆ, ಟ್ರೀಟ್ಮೆಂಟ್ಗೋಸ್ಕರ ಮಾಡುವಂತಹ DNCನಲ್ಲಿ ಇನ್ಕಂಪ್ಲೀಟ್ ಎಬೋರ್ಷನ್, ಏನಾದರೂ ಎಬೋರ್ಷನ್ ಕಂಪ್ಲೀಟ್ ಆಗಿಲ್ಲ, ಮಿಸ್ಕ್ಯಾರೇಜ್ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಬ್ಲೀಡಿಂಗ್ ಆಗ್ತಾಯಿದೆ ಆದರೆ ಕಂಪ್ಲೀಟ್ ಆಗಿಲ್ಲ ಅನ್ನೋವಂಥ ಸಿಚುವೇಶನ್ ಇತ್ತು ಅಂದ್ರೂ ಕೂಡ DNC ಮಾಡ್ತಾರೆ. ಮಿಸ್ಕ್ಯಾರೇಜ್ ಆದ್ರೂ ಮಾಡ್ತಾರೆ. ಫೀಟಸ್ ಡೈಡ್ ಬಟ್ ಮಗು ಎಕ್ಸ್ಪೆಲ್ ಆಗಿಲ್ಲ, ಮಗು ಹೊಟ್ಟೆ ಒಳಗಡೆ ತೀರ್ಕೊಂಡಿದೆ ಆದರೆ ಎಕ್ಸ್ಪೆಲ್ ಆಗಿಲ್ಲ, ಹೊರಗಡೆ ಬಂದಿಲ್ಲ ಅನ್ನೋವಂಥ ಸಿಚುವೇಶನ್ ಇತ್ತು, ನ್ಯಾಚುರಲ್ ಆಗಿ ಬರ್ತಾ ಇಲ್ಲ ಅನ್ನೋವಂಥ ಸಿಚುವೇಶನ್ ಇತ್ತು ಅಂದ್ರೂ ಕೂಡ DNC ಮಾಡ್ತಾರೆ. ಮೋಲಾರ್ ಪ್ರೆಗ್ನೆನ್ಸಿ ಇತ್ತು ಅಂತಂದ್ರೂ ಕೂಡ DNC ಮಾಡ್ತಾರೆ. ರಿಟೇನ್ಡ್ ಪ್ಲಾಸೆಂಟಾ ಆಫ್ಟರ್ ಬರ್ತ್, ಮಗು ಡೆಲಿವರಿ ಆಗಿದೆ ಆದರೆ ಪ್ಲೆಸೆಂಟಲ್ ಪಾರ್ಟ್ಸು ಸ್ವಲ್ಪ ಯೂಟ್ರಸಲ್ಲಿನೇ ಉಳ್ಕೊಂಡ್ಬಿಟ್ಟಿದೆ ಅನ್ನೋವಂತಹ ಸಿಚುವೇಶನ್ ಇತ್ತು ಅಂತಂದ್ರೂ ಕೂಡ DNC ಮಾಡಿ ಅದನ್ನು ಕ್ಲೀನ್ ಮಾಡ್ತಾರೆ. ಪಾಲಿಪ್ ರಿಮೂವಲ್ ಮಾಡೋದಕ್ಕೂ ಕೂಡ DNC ಮಾಡ್ತಾರೆ. ಓಕೆ, ಸೊ ಈ ಎಲ್ಲ ರೀಸನ್ಸಿಗೆ DNC ಮಾಡ್ತಾರೆ ಯೂಶ್ವಲಾಗಿ. ಓಕೆ, ಸೊ DNC ಯಾಕೆ ಮಾಡ್ತಾರೆ ಅನ್ನೋದು ಇವತ್ತಿನ ವೀಡಿಯೋ. ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸೋದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.